ಒಂದು ಫೋಟೋದಿಂದ ಯಾವೆಲ್ಲ ರಾಜಕೀಯ ತಿರುವುಗಳು ಸಿಗುತ್ತೆ ಅನ್ನೋದಕ್ಕೆ ದರ್ಶನ್ ಅವರ ಫೋಟೋನೇ ಒಂದು ಉದಾಹರಣೆ. ಈಗಾಗಲೇ ದರ್ಶನ್ ಫೋಟೋ, ಅದರಲ್ಲೂ ಜೈಲಿನಲ್ಲಿದ್ದಂಥ ಒಂದು ಫೋಟೋ ರಿಲೀಸ್ ಆದ ಬಗ್ಗೆ, ಹಾಗೆಯೇ ಚಾರ್ಜ್ ಶೀಟ್ನಲ್ಲಿ ರಿಟ್ರೀವ್ ಮಾಡಿದಂಥ ಫೋಟೋಗಳ ಬಿಡುಗಡೆ ಬಗ್ಗೆ ಈಗ ವಿಪಕ್ಷ BJPಯ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾರಿದ್ರು. ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಇದೆಲ್ಲವನ್ನೂ ಕೂಡ ಸರ್ಕಾರವೇ ಮೂಡಾ ಪ್ರಕರಣವನ್ನು ಬದಿಗೆ ಸರಿಸೋದಕ್ಕೆ ಈ ರೀತಿ ಷಡ್ಯಂತ್ರ ಮಾಡ್ತಾ ಇದೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡಿದರು. ಈಗ ಜೋಶಿ ಅವರ ಆರೋಪಕ್ಕೆ ಕಾಂಗ್ರೆಸ್ನ ಸಾಲು ನಾಯಕರು ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಫೋಟೋ ವಾರ್ ಯಾವ ರೀತಿ ನಡೀತಾ ಇದೆ ಮೊದಲಿಗೆ ನೋಡೋಣ. ಮೂಡಾ ಹಗರಣ ಬಂದ ನಂತರ ವಾಲ್ಮೀಕಿ ಹಗರಣ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ದರ್ಶನ್ ವಿಚಾರ, ಮೂಡಾ ವಿಚಾರ ಬಿಡಿ. ಅವ್ರದೇ ನಾಯಕರ ಸಿಡಿ ಇತ್ತಲ್ಲ, ಹೇಗ್ ಬಂತದು? ಜನ ಏನ್ ಹೇಳ್ತಾ ಇದಾರೆ, ಪ್ರಹ್ಲಾದ್ ಜೋಶಿ ಅವರೇ ಮಾಡಿಸಿರೋದು ಅಂತ. ನಿಜಾನ ಅದು? ಇದು ಮೂರ್ಖತನದ ಪರಮಾವಧಿ, ಇದು ತಪ್ಪು ದಾರಿಗೆಳೆಯುವಂತಹದ್ದು. ಪ್ರಹ್ಲಾದ್ ಜೋಶಿ ಅವರಿಗೆ ಸರಿಯಲ್ಲ ಇದು. ಡೈವರ್ಟ್, ಫುಲ್ ಡೈವರ್ಟ್. ಮೂಡಾ ಹಗರಣ, ವಾಲ್ಮೀಕಿ ಹಗರಣವನ್ನ ಮುಚ್ಚಿ ಹಾಕೋಕೆ ಕಾಂಗ್ರೆಸ್ ಅತಿ ದೊಡ್ಡ ಷಡ್ಯಂತ್ರವನ್ನೇ ಮಾಡಿದೆ ಅನ್ನೋ ಬಾಂಬ್ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ. ಮೂಡಾ ಹಗರಣವನ್ನ ಖಂಡಿಸಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿತ್ತು. ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ರು. ಇದಿಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ಬಿಜೆಪಿ ನಾಯಕರು ಭವಿಷ್ಯವನ್ನೇ ನುಡಿತಿದ್ರು. ಇದೇ ಹೊತ್ತಿನಲ್ಲೇ ಇದೀಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಸ್ಫೋಟಕ ಬಾಂಬ್ ಹಾಕಿದ್ದಾರೆ. ಮೂಡಾ ವಿಷಯ ಡೈವರ್ಟ್ ಮಾಡೋಕೆ ದರ್ಶನ್ ಕೇಸ್ ಮುನ್ನೆಲೆಗೆ ತಂದಿದ್ದಾರೆ ಅಂದಿದ್ದಾರೆ. ಮೂಡಾ ಕೇಸ್ ಡೈವರ್ಟ್ ಮಾಡೋಕೆ ದರ್ಶನ್ ಫೋಟೋ ರಿಲೀಸ್. ರಾಜ್ಯ ರಾಜಕೀಯದಲ್ಲಿ ಕೇಂದ್ರ ಸಚಿವ ಜೋಶಿ ಹೇಳಿಕೆ ಸಂಚಲನ. ಬೆಂಗಳೂರು ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಿದೆ ಅನ್ನೋ ಫೋಟೋ ದೊಡ್ಡ ಸಂಚಲನ ಸೃಷ್ಟಿಸಿತ್ತು. ಪರಪ್ಪನ ಅಗ್ರಹಾರ ಜೈಲಿನ ಬೆಳವಣಿಗೆಯ ಬಗ್ಗೆ ತೀವ್ರ ಖಂಡನೆಯೂ ವ್ಯಕ್ತವಾಗಿತ್ತು. ಜೊತೆಗೆ ಇದೇ ಫೋಟೋ, ವಿಡಿಯೋಗಳಿಂದಾಗಿಯೇ ದರ್ಶನನ್ನ ಬಳ್ಳಾರಿ ಜೈಲಿಗೆ ಅಟ್ಟಲಾಗಿತ್ತು. ಇದನ್ನೇ ಸರ್ಕಾರದ ವಿರುದ್ಧ ಅಸ್ತ್ರ ಮಾಡಿಕೊಂಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸರ್ಕಾರವೇ ದರ್ಶನ್ ಫೋಟೋ ಬಿಡುಗಡೆ ಮಾಡಿದೆ ಎಂದು ಆರೋಪಿಸಿದ್ದಾರೆ. ಹಿಂದ ಅವ್ರನ್ನೇನು ಬೆಂಗಳೂರು ಜೈಲಿನಲ್ಲಿ ಅವ್ರ ಫೋಟೋ ಹೊರಗೆ ಬಿಟ್ಟಿದ್ದು ಸರ್ಕಾರನ. ಸಾಕಷ್ಟು ಈ ಕೊಲೆ ಬಗ್ಗೆ ಜೂನ್ದಲ್ಲಿ ಕೊಲೆ ನಡೆದು ಸಹಿತ ಇಲ್ಲಿವರೆಗೆ ಇದು ರಾಜ್ಯ ಕಂಡಂಥ ಅತ್ಯಂತ ಕ್ರೂರವಾದಂತಹ ಒಂದು ಹತ್ಯೆ ಆದ್ದರಿಂದ ಇದು ಬಹಳ ಚರ್ಚೆ ಆಗ್ತಾ ಇತ್ತು. ನನಗೆ ಅನ್ನಿಸ್ತದೆ ನ್ಯಾಯಾಲಯವು ಪರಿಗಣನೆಗೆ ತೆಗೆದುಕೊಳ್ತದೆ. ಯಾಕಂದ್ರೆ ಇದು ಸರಿಯಲ್ಲ. ಇದೆ ನ್ಯಾಯಾಲಯ ಕೊಟ್ಟಂತ ದಾಖಲೆಗಳನ್ನು ಇವರು ಹೊರಗಡೆ ಬಿಡುಗಡೆ ಮಾಡ್ತಾರಂದ್ರೆ ಇದಕ್ಕೆ ಯಾರು ಕಾರಣೀಕರ್ತರಿದ್ದಾರೆ ಅಂತ ಸಂಬಂಧಿಸಿದ ಅಧಿಕಾರಿಗಳ ಮೇಲೂ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ. ಮುಂದೆ ಮೂಡಾ ಹಗರಣ ಬಂದ ನಂತರ ಮೂಡಾ ಹಗರಣದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನ ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಯಾವಾಗ ಜೋಶಿ ಇಂಥದ್ದೊಂದು ಬಾಂಬ್ ಹಾಕಿದ್ರು ನೋಡಿ ಕಾಂಗ್ರೆಸ್ ನಾಯಕರು ಸಿಡಿದೆದ್ರು. ಮೂಡಾ ಹಗರಣವನ್ನ ಡೈವರ್ಟ್ ಮಾಡೋಕೆ ಷಡ್ಯಂತ್ರ ಎಂದ ಜೋಶಿ ವಿರುದ್ಧ ಸಚಿವ MB ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಡೈವರ್ಟ್ ಮಾಡ್ತೀವಿ ಅನ್ನೋದು ಮೂರ್ಖತನದ ಪರಮಾವಧಿ ಅಂದಿದ್ದಾರೆ. ನಾವು ದರ್ಶನ್ ಅವ್ರನ್ನ ಅವರ ಒಂದು ಫೋಟೋಗಳನ್ನ ಅಥವಾ ಅವ್ರನ್ನ ಲೀಕ್ ಮಾಡೋದ್ರ ಮೂಲಕ ಮೂಡಾ ಕೇಸನ್ನ ನಾವು ಡೈವರ್ಟ್ ಮಾಡ್ತೀವಿ ಅನ್ನೋದು ಇದು ಮೂರ್ಖತನದ ಪರಮಾವಧಿ. ಇದು ಹೀಗಾಗಿ ನಾನು ಹೇಳ್ತೀನಲ್ಲ, ಅವ್ರು ಬುದ್ಧಿವಂತರು, ತಿಳ್ಕೊಂಡಂತವ್ರು. ಈ ರೀತಿ ಸ್ಟೇಟ್ಮೆಂಟ್ಸ್ ಕೊಡುವಂತಹದ್ದು, ತಪ್ಪು ದಾರಿಗೆಳೆಯುವಂತಹದ್ದು ಪ್ರಹ್ಲಾದ್ ಜೋಶಿ ಅವರಿಗೆ ಸರಿಯಲ್ಲ ಇದು. ವಿಷಯ ಡೈವರ್ಟ್ ಮಾಡೋದಿದ್ರೆ ಅವರ ನಾಯಕರ ಸಿಡಿ ಇತ್ತಲ್ವಾ? ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಅಟ್ಯಾಕ್. ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಸಹ ಗರಂ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ವಿಷಯ ಡೈವರ್ಟ್ ಮಾಡೋದೇ ಆಗಿದ್ರೆ ಅವರ ನಾಯಕರ ಸಿಡಿ ಇತ್ತಲ್ಲ, ಆ ಸಿಡಿ ಮಾಡಿಸಿದ್ದು ಯಾರು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಹಿರಿಯರು, ಕೇಂದ್ರ ಸಚಿವರು. ಕರ್ನಾಟಕಕ್ಕೆ ಏನು ಬರಬೇಕು ಕೇಂದ್ರದಿಂದ ಅದ್ರ ಬಗ್ಗೆ ಮಾತನಾಡೋದು ಎಂದು ನಾನು ನೋಡಿಲ್ಲ ಅವರಿಗೆ. ಮಹದಾಯಿ ವಿಚಾರದಲ್ಲಿ ನಮಗೆ ನಾನು ಏನು ವೈಲ್ಡ್ ಲೈಫ್ ಟ್ರಿಬ್ಯುನಲ್ ಇರ್ಬೋದು, ಗ್ರೀನ್ ಟ್ರಿಬ್ಯುನಲ್ ಇರ್ಬೋದು, ಇನ್ನೂ ಸಿಕ್ಕಿಲ್ಲ. ಅದ್ರ ಬಗ್ಗೆ ಯಾವತ್ತನ ಮಾತಾಡ್ತಾರೆ ಅವರು. ಆಮೇಲೆ ಇಶ್ಯೂ ಡೈವರ್ಟ್ ಮಾಡಬೇಕು ಅಂದಿದ್ರೆ ಅವ್ರದೇ ನಾಯಕರ ಸಿಡಿ ಇತ್ತಲ್ಲ, ಇಂಜಂಕ್ಷನ್ ಹೋಗಿ ತೊಗೊಂಡು ಬಂದ್ರಲ್ಲ, ಅದು ಯಾರು ಮಾಡಿಸಿದ್ದು? ಹೇಗೆ ಬಂತದು?
ಜನ ಏನು ಹೇಳ್ತಾ ಇದ್ದಾರೆ, ಪ್ರಹ್ಲಾದ್ ಜೋಶಿಯವರೇ ಮಾಡಿಸಿರೋದು ಅಂತ. ನಿಜಾನ ಅದು? ಇನ್ನು ಡಿಸಿಎಂ ಡಿಕೆ ಸಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಕಿಡಿಕಾರಿದ್ದಾರೆ. ದರ್ಶನ್ ಮೂಢ ವಿಚಾರಗಳನ್ನ ಬಿಡಿ, ಮಹದಾಯಿ ಯೋಜನೆಗೆ ಅನುಮತಿ ಕೊಡ್ಸರಪ್ಪ ಅಂದ್ರು. ಸಚಿವ ಕೆಎಚ್ ಮುನಿಯಪ್ಪ ಅಂತೂ ಇದರಲ್ಲಿ ಸರ್ಕಾರ ಹಾಗೂ ಸಿಎಂ ಪಾತ್ರವೇ ಇಲ್ಲ, ರಾಜಕೀಯ ದುರುದ್ದೇಶದಿಂದ ಮಾತನಾಡ್ತಿದ್ದಾರೆ ಅಂದ್ರು. ನೋಡಪ್ಪ, ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ ಮೂಢ ವಿಚಾರ ಬಿಡಿ. ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಅದಕ್ಕೊಂದು ಪರ್ಮಿಷನ್ ಕೊಡ್ಸ್ರಪ್ಪ, ಭದ್ರಕ್ಕೆ ದುಡ್ಡು ಕೊಡ್ಸ್ರಪ್ಪ. ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತೀವಿ. ಸರ್ಕಾರದ ಪಾತ್ರ ಆಗಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ, ವೆರಿ ಕ್ಲಿಯರ್ ಇಲ್ಲ. ಇದಕ್ಕೆ ಯಾಕೆ ಈ ರೀತಿ ಬೆಳೆಸ್ತಾರೋ ಗೊತ್ತಾಗ್ತಾ ಇಲ್ಲ. ಇದು ರಾಜಕೀಯ ದುರುದ್ದೇಶ ಇದೆ ಅವ್ರಿಗೆ. ಆದ್ರಿಂದ ಈಗ ಸಿದ್ದರಾಮಯ್ಯನವ್ರ ಮೇಲೆ ಏನು ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ಸೃಷ್ಟಿ ಮಾಡಿ ಇವತ್ತೆಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ರಾಜಕೀಯ ದುರುದ್ದೇಶ ಇದೆ. ಒಟ್ಟಾರೆಯಾಗಿ ಮೂಡಾ ಹಾಗೂ ವಾಲ್ಮೀಕಿ ಹಗರಣವನ್ನ ಮುಚ್ಚಿ ಹಾಕೋಕೆ ದರ್ಶನ್ ಕೇಸ್ ಮೂಲಕ ಷಡ್ಯಂತ್ರ ಅಂತ ಬಿಜೆಪಿ ಆರೋಪಿಸುತ್ತಿದ್ರೆ, ಇದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಪ್ರತಿದಾಳಿ ನಡೆಸಿದೆ. ಇದರಲ್ಲಿ ಸಿಎಂ ಹಾಗೂ ಸರ್ಕಾರದ ಪಾತ್ರ ಇಲ್ಲ, ರಾಜಕೀಯ ದುರುದ್ದೇಶದಿಂದಲೇ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ವಾದ ಆಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.